ಒಂದು ಜರ್ನಿ 31 ವರ್ಷದ ಜರ್ನಿ ಸ್ವಲ್ಪ ಹಿಂದೆ ತಿರುಗಿ ನೋಡಿದ್ರೆ ಶುರುವಿನ ದಿನದಲ್ಲಿ ಈ ಆಟದ ರೂಲ್ಸ್ಗಳು ನಿಮ್ಗೆ ಹೆಂಗೆ ಅರ್ಥ ಆಯಿತು? ಏನು ಮಾಡಬೇಕು, ಏನು ಮಾಡಬಾರ್ದು? ನಾನು ಪ್ರಾರಂಭ ದಿನಗಳು ಏನಂದರೆ ನಾನು ಪೊಲೀಸ್ ಆಗಲೇಬೇಕು ಅಂದ್ಕೊಂಡು ಬೆಂಗಳೂರಿಗೆ ಬಂದವನು. ನಾನು ಪೊಲೀಸ್ ಕೆಲಸನೇ ಸೇರ್ಬೇಕು ನಾನು ಅಂತ ಬಂದವನು. ಅದು ಭಾಳ ಸ್ವಲ್ಪ ಲೇಟ್ ಆಯಿತು. ಅದು ಯಾಕೆ ಅಂತಂದರೆ ಅದು ರೆಕ್ರೂಟ್ಮೆಂಟ್ ಮಾಡ್ಕೊಳ್ಳುವಂಥದ್ದು ನಿಧಾನ ಮಾಡಿಬಿಟ್ರು ಸರ್ಕಾರದವರು. ಆ ಕಾರಣಕ್ಕೆ ನಮಗೆ ಒಂದು 5-6 ವರ್ಷ ರೆಕ್ರೂಟ್ಮೆಂಟೇ ಇಲ್ದಾಗಿತ್ತು. ಆ ಕಾರಣಕ್ಕೆ ನಾವು 84ರಲ್ಲಿ ಪರೀಕ್ಷೆ ಬರೆದ್ರು 90ಕ್ಕೆ ಹೋದ್ವಿ ನಾವು. 6 ವರ್ಷ 6 ವರ್ಷ ಅಷ್ಟೊತ್ತಿಗಾಗಲೇ ನಾನು ಲಾ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಇನ್ನು ಲಾ ಓದ್ತಾ ಇರಬೇಕಾದಾಗ ಪ್ರಾರಂಭದಲ್ಲಿ ಎಕ್ಸಾಮ್ ಬರೆದ್ವಿ. ಕೊನೆಗೆ 90ರಲ್ಲಿ ನಮಗೆ ಅಪಾಯಿಂಟ್ ಮಾಡಿ ಕಳಿಸ್ಕೊಟ್ರು. ಗ್ಯಾಪ್ ಆಫ್ 6 ಇಯರ್ಸ್. ಆವಾಗ ನಮಗೆ ಸಹಾಯ ಆಯಿತು. ನಾವೇನು ಕಾನೂನುಗಳು ಕಲ್ತಿದ್ವಿ ಮತ್ತು ಕೋರ್ಟ್ಗಳಿಗಾಗಲೇ ಕೆಲವಷ್ಟೆಲ್ಲ ಪ್ರೊಸೀಡಿಂಗ್ಸ್ ಎಲ್ಲ ಮಾಡಿ ನೋಡ್ತಾ ಇದ್ವಿ. ಕ್ರಿಮಿನಲ್ ಪ್ರೊಸೀಜರು ಮತ್ತು IPCಗಳಿಗೆ ಸಂಬಂಧಪಟ್ಟಂಥ ರಿಲೇಟೆಡ್ಗಳಲ್ಲಿ ಏನೇನು ಯಾವ ಥರ ನಡೀತವೆ ಕೋರ್ಟ್ಗಳಲ್ಲಿ, ಹೇಗೆಲ್ಲ ಪ್ರಕ್ರಿಯೆಗಳಿರ್ತವೆ ಅಂತ ಅನ್ನುವಂಥದ್ದು ನಮ್ಗೆ ಮೊದಲೇ ಗೊತ್ತಾದ್ದರಿಂದ ನಾನು ಪೊಲೀಸ್ ಹೋದಾದಮೇಲೆ ನನಗೇನದು ಕಷ್ಟ ಅನ್ನಿಸ್ಲಿಲ್ಲ. ಅಲ್ಲೇನು ಇದೇ ಪ್ರಕಾರನೇ ಅಲ್ಲಿ FIR ಹಾಕುವಂಥದ್ದು, 173 ಕೆಳಗಡೆ ಇನ್ವೆಸ್ಟಿಗೇಷನ್ ಮಾಡ್ತಕ್ಕಂಥದ್ದು, ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಹೆಚ್ಚಿಗೆ ಎಲ್ಲದಕ್ಕಿಂತ ನಾವೇನಂತ ಕರಿತೀವಿ ಕಾಮನ್ ಸೆನ್ಸ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಭಾಳ ಹೈಯೆಸ್ಟ್ ಡಿಗ್ರಿನಲ್ಲಿ ಪೊಲೀಸಿಗೆ ಬೇಕು. ಅದು ಯಾರಿಗೆ ಬಿಲೋ ಅವರೇಜ್ ಇರ್ತದೋ ಅವ್ರು ಖಂಡಿತವಾಗ್ಲೂ ಸಕ್ಸಸ್ ಆಗಲಾರರು. ಯಾಕೆಂದರೆ ತುಂಬ ಜನ ಯಾರು ಅತ್ಯಂತ ಅದ್ಭುತವಾಗಿ ಮೈಂಡ್ ರೀಡ್ ಮಾಡ್ತಕ್ಕಂಥವ್ನು ಯಾರಾಗಿರ್ತಾರೋ ಮತ್ತು ಮುಂದಾಲೋಚನೆ ಅಂದರೆ ಮುಂದೆ ಏನು ಆಗಬೋದು, ನಾನು ಹೀಗೆ ನಡ್ಕೊಂಡ್ರೆ, ಇದರೊಳಗಡೆ ನಾನು ಆ್ಯಕ್ಷನ್ ತಗೊಳ್ಳದೆ ಹೋದರೆ ಏನು ಆಗಬೋದು ಅನ್ನುವಂಥದ್ದನ್ನ ತುಂಬ ಚೆನ್ನಾಗಿ ಯಾರು ಪ್ರಿಡಿಕ್ಟ್ ಮಾಡ್ತಾನೋ ಐ ಥಿಂಕ್ ಅವರು ಸಕ್ಸಸ್ಫುಲ್ಲಾಗಿ ಏನೂ ಸ್ಟ್ರೆಸ್ ಇಲ್ಲದೆ ಅಂದರೆ ಎಲ್ಲ ಥರವಾದಂಥದ್ದು ಯೋಚನೆ ಮಾಡಬೇಕು. ಒಂದು ಆ್ಯಂಗಲಲ್ಲಿ ನಾವು ಯೋಚನೆ ಮಾಡಿಬಿಟ್ರೆ ಇನ್ನೊಂದು ಆ್ಯಂಗಲಲ್ಲಿ ನಮ್ಗೆ ಏಟ್ ಬಿದ್ದುಬಿಡುತ್ತೆ. ಇದನ್ನೆಲ್ಲನೂ ಒಂಥರ ಗುರಾಣಿ ಥರ ನಾವು ಆತ್ಮರಕ್ಷಣೆ ಮಾಡ್ಕೊಳ್ತೀವೋ ಹಂಗೆ ಆತ್ಮರಕ್ಷಣೆ ಮಾಡ್ಕೊಂಡೋದ್ರೆ ಪೊಲೀಸ್ ಈಸ್ ಎ ವೆರಿ ಗುಡ್ ಗೇಮ್ ಆ್ಯಂಡ್ ಮತ್ತು ಎಂಜಾಯಬಲ್ ಜಾಬ್. ಆಮೇಲೆ ರಿಟೈರ್ಡ್ ಆಗ್ಬಿಟ್ಟಾದ್ಮೇಲೆ ಇಷ್ಟು ಬೇಗ ಹೊಟ್ಟೋಯ್ತಲ್ಲ, ಕೈಯಿಂದ ಜಾರ್ಕು ಹೊಟ್ಟೋಗ್ಬಿಡ್ತಲ್ಲ ಅಂತ ಅನ್ನಿಸ್ತದೆ. ಇಲ್ಲ ಅಂತ ಅಂದರೆ ಏನಪ್ಪ ನನ್ನ ಹಣೆ ಬರ ನೆಣಾಕ್ಬಿಟ್ಟಲ್ಲಪ್ಪ ಪೊಲೀಸ್ ಸ್ಟೇಷನ್ ಪೊಲೀಸಿಗೆ ಸೇರಿಕೊಂಡು ಜೀವನ ಎಲ್ಲ ಬರಬಾರ್ದಾಗೋಯ್ತಲ್ಲ, ಇದು ರಿಟೈರ್ಮೆಂಟು ಬರಲಿಲ್ಲ, ಪೆನ್ಷನು ಆಗಿ ಬರಲಿಲ್ವಲ್ಲಪ್ಪ ನನಗೆ, ಹಿಂಗಾಗಿ ಹೋಗ್ಬಿಡ್ತಲ್ಲ ಅಂತೇಳಿ ಅಂತ 2 ವರ್ಗ ಆಚೆ ಬರ್ತಾರೆ ಪೊಲೀಸ್ ಕೆಲಸ ಮುಗಿಸ್ಕೊಂಡು. ಅದರಲ್ಲಿ ನಾನು ಮೊದಲನೇ ವರ್ಗ ನಾನು. ಚೆನ್ನಾಗಿ ಹೇಳಿದ್ರಿ. ಜಾಣತನ, ಕಾಮನ್ ಸೆನ್ಸ್, ಸಮಯ ಪ್ರಜ್ಞೆ, ಅಂದರೆ ಎಲ್ಲಾದರೂ ಅಲ್ಲೂ ಒಳಗೂ ಈಜಾಡಬೇಕು. ಹೌದೌದು. ಮುಳುಗದೇ ಇರೋಂಗೆ ಕಾಪಾಡ್ಕೊಳ್ಳೋದು ಜಾಣತನ. ನಿಮಗೆ ಹುದ್ದೆನೇ ಹೇಳ್ಕೊಡ್ತಾ ಹೋಗುತ್ತೆ, ವ್ಯವಸ್ಥೆನೇ ತಯಾರು ಮಾಡ್ತಾ ಹೋಗುತ್ತೆ. ಹೌದೌದೌದು. ಹಾಗೆ ನಾವು ಪೊಲೀಸ್ ಜಾಬ್ ಹರಿಸ್ಕೊಂಡೋದಂಥ ಸಮಯದಲ್ಲಿ ಏನಾಗ್ತದೆ, ವಿ ಆರ್ ವರ್ಕಿಂಗ್ ಅಂಡರ್ ಎ ಸಿಸ್ಟಮ್, ಡೆಮೋಕ್ರೆಟಿಕಲ್ ಸಿಸ್ಟಮಲ್ಲಿ ಕೆಲಸ ಮಾಡ್ತೀವಿ ನಾವೇನು ಇಂಡಿಪೆಂಡೆಂಟ್ ಏನಲ್ಲ, ನಾವು ಜುಡಿಷಿಯರಿ ಥರ. ವಿ ಆರ್ ಆಲ್ಸೋ ವಿ ಆರ್ ಹ್ಯಾವಿಂಗ್ ಅವರ್ ಓನ್ ಹೈಯೆಸ್ಟ್ ಆರ್ಡರ್ಸ್. ಒಬ್ಬ ಹೋಮ್ ಮಿನಿಸ್ಟರ್ ಅಂತ ಇರ್ತಾರೆ, ಒಬ್ಬರು ಚೀಫ್ ಮಿನಿಸ್ಟರ್ ಇರ್ತಾರೆ, ಅದ್ರ ಕೆಳಗಡೆ DG ಇರ್ತಾರೆ, ಅದ್ರ ಕೆಳಗಡೆ ಹೈರಾರ್ಕಿಗಳಿರ್ತವೆ, ಅದ್ರ ಕೆಳಗಡೆ ನಾವು ಎಕ್ಸಿಕ್ಯೂಟಿವ್ಗಳು ಕೆಲಸ ಮಾಡ್ತಾ ಇರ್ತೀವಿ. ಈಸ್ ದೇರ್ ಎನಿ ಚೈನ್ ಆಫ್ ಆರ್ಡರ್ಸ್? ಅದು ಹೇಗೆ ಬರ್ತದೋ ಚೈನ್ ಆಫ್ ಆರ್ಡರ್ಸ್ ಅಂತ ಅನ್ನುವಂಥದ್ದು ಯಾರಿಗೂ ಗೊತ್ತಾಗೋದಿಲ್ಲ. ನಿಮ್ಮ ಚೈನ್ ಆಫ್ ಆರ್ಡರ್ಸ್ಗಳು ಬರ್ತಕ್ಕಂಥ ರೀತಿ ಇದ್ದಾಗ, ನನ್ನ ಮೇಲೆ ಬರುವಂಥದ್ದಾದಾಗ, ನಾನು ಎಷ್ಟು ಗಟ್ಟಿ ಅನ್ನುವಂಥದ್ದಾದಾಗ ನನ್ನ ಪ್ರೊಟೆಕ್ಷನ್ ಜಾಸ್ತಿ ಸಿಗುತ್ತೆ. ಇವನೊಬ್ಬ ಗಟ್ಟಿಗ, ಇವನ ಹತ್ರ ಈ ಥರದ ಚೈನ್ ಆಫ್ ಆರ್ಡರ್ನಲ್ಲಿ ಒಂದು ಆದೇಶ ಈ ಥರ ಹೋದರೆ ಇವನು ಪಾಲಿಸಲ್ಲ, ಯಾವುದೇ ಥರವಾದಂಥದ್ದು ಈ ಥರದ್ದು ಏನಾದರೂ ನಾನು ಹೇಳಿದ್ರೆ ಯಾವುದು ಬಯಾಸ್ ಒಂದಂಥದ್ದನ್ನ ಇವನು ಕೇಳಲ್ಲ ಅಂದಾಗ ನಮ್ಮ ಹತ್ರ ಬರಲ್ಲ. ಆ ಕ್ಯಾರೆಕ್ಟರ್ನ ಬಿಲ್ಡ್ ಮಾಡ್ಕೋಬೇಕು. ಆ ಕ್ಯಾರೆಕ್ಟರ್ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಲೇಟ್ ಆಗ್ತದೆ. ಒಬ್ಬ ಮನುಷ್ಯನಿಗೆ ಮಿನಿಮಮ್ 10 ವರ್ಷ ಕೆಲಸ ಮಾಡಬೇಕು. ಆಮೇಲೆ ಅವನನ್ನು ಅವನೇ ಎಸ್ಟಾಬ್ಲಿಷ್ ಮಾಡ್ಕೊಂಡು ಹೋಗ್ಬೇಕು ಪೊಲೀಸಿಂಗಲ್ಲಿ. ಪೊಲೀಸ್ ಜಾಬ್ ಇಟ್ ಈಸ್ ನಾಟ್ ಸಿಟ್ಟಿಂಗ್ ಆ್ಯಂಡ್ ರೈಟಿಂಗ್ ಎ ಥಿಂಗ್ಸ್ ಆ್ಯಂಡ್ ಸೆಂಡ್ ಎ ಪೇಪರ್ಸ್ ಟು ದಿ ಕೋರ್ಟ್. ನೀವು ನಿಮ್ಮನ್ನು ಬಿಲ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾಗ, ಪರ್ಸ್ನಾಲಿಟಿ ಬಿಲ್ಟ್ ಮಾಡ್ಕೊಂಡು ಹೋದಾಗ ಏನಾಗ್ತದೆ ಅಂತಂದರೆ, ನೀವು ಒಬ್ಬ ಆಫೀಸರ್ ಆಗಲ್ಲ, 1+1 ಒಬ್ಬ ಆಫೀಸರ್ ಇಂಟು 100 ಆಫೀಸರ್ ಆಗಿಬಿಡ್ತೀರಿ. ಅಂದರೆ ಅದು ನನ್ನ ಯಾರು ಹಿರಿಯರಿದ್ರಲ್ಲ, ನನ್ನ ಪೊಲೀಸ್ ಅಧಿಕಾರಿಗಳಿದ್ರಲ್ಲ, ಅವ್ರುಗಳು ಯಾರು ಕೆಲಸ ಮಾಡ್ತಿದ್ದಾಗ ನಾವು ಅವ್ರನ್ನ ಫಾಲೋ ಮಾಡ್ತಾ ಇದ್ದಾಗ, ನೋಡ್ತಾ ಇದ್ದಾಗ ನಮ್ಗೆ ಅನ್ನಿಸ್ತಾ ಇತ್ತು, ಈ ಮನುಷ್ಯ ಒಬ್ಬ ಅಲ್ಲ, ಈ ಮನುಷ್ಯ 100. ಒಬ್ಬ ಇನ್ಸ್ಪೆಕ್ಟರ್ ಥರ ಆದ್ರೂ 100 ಇನ್ಸ್ಪೆಕ್ಟ್ರಷ್ಟು ಶಕ್ತಿ ಆ ಮನುಷ್ಯನ ಹತ್ರ ಇರ್ತಿತ್ತು. ಅದನ್ನು ಗೇನ್ ಮಾಡಬೇಕು ಅಂತಂದಾಗ, ಇಲ್ಲ ಅವ್ರ ಹತ್ರ ಕದಿಬೇಕು, ಇಲ್ಲ ಅವರನ್ನು ಫಾಲೋ ಮಾಡಬೇಕು, ಇಲ್ಲ ಅಂದರೆ ನಾವು ಅಷ್ಟೇ ಡಿಸಿಪ್ಲಿನ್ಡಾಗಿ ಯಾವುದೇ ಥರವಾದಂತಹ ಎಲ್ಲೂ ವ್ಯಾಮೋಹಕ್ಕೆ ತಗಲಾಕೊಳ್ಳದೆ ಕೆಲಸ ಮಾಡಬೇಕು. ಇಷ್ಟು ನಿರಂತರವಾಗಿ ಮಾಡ್ಕೊಂಡು ಬಂದಾಗ, ಸುಮಾರು ವರ್ಷಗಳ ಕಾಲ ಮಾಡ್ಕೊಂಡು ಬಂದಾಗ 1+1
1+10 ಈ ಥರ ನಾವು ಆಗೋಕ್ಕೆ ಸಾಧ್ಯ ಆಗ್ತದೆ. ಇಲ್ಲ ಅಂತಂದರೆ ಮೈನಸ್ಸಾಗೇ ಹೋಗ್ಬಿಡ್ಬೇಕಾಗುತ್ತೆ. ನೀವು ಯಾವಾಗ ನಮ್ಮನ್ನು ನಾವು ಬಿಲ್ಟ್ ಮಾಡ್ಕೊಳ್ಳಲ್ವೋ ಪೊಲೀಸಲ್ಲಿ, ನನ್ನ ಕ್ಯಾರೆಕ್ಟರ್ ನಾನು ಬಿಲ್ಟ್ ಮಾಡ್ಕೊಳ್ಳಲ್ವೋ, ನನ್ನ ಸ್ಕಿಲ್ ಇದು ಮಾಡ್ಕೊಳ್ಳಲ್ವೋ, ಆಮೇಲೆ ನಾನು ಯಾವಾಗ ಧೈರ್ಯಶಾಲಿ ಆಗಿರೋಲ್ಲ ಪೊಲೀಸಲ್ಲಿ, ಆಮೇಲೆ ಯಾವಾಗ ಸರಿಯಾದಂಥ ತೀರ್ಮಾನಗಳನ್ನ ತಗೊಳ್ಳಲ್ವೋ, ಟೈಮ್ಲಿ ತೊಗೋಬೇಕಾಗ ಸಡನ್ನಾಗಿ ತೊಗೋಬೇಕು. ಬೇರೆ ಥರ ಆದಾಗ ಕೂತ್ಕೊಂಡು ಬೇಡ ನಾಳೆ ಮಾಡೋಣ, 7 ಗಂಟೆಗೆ ಆಯ್ತು ಇವತ್ತು ಮುಚ್ಕೊಂಡು ಹೋಗೋಣ, ನಾಳೆ ಬಂದು ನಥಿಂಗ್ ಡೂಯಿಂಗ್. ಪೊಲೀಸಲ್ಲಿ ನಿಮ್ದು ಏನು ಸ್ಪಾಟ್ ಒಳಗಡೆ ಆ ಸಮಯದಲ್ಲಿ ನೀವೇನು ಡಿಸಿಷನ್ಗಳು ತೊಗೊಳ್ಳುವಂಥದ್ದು ಇರ್ತದಲ್ಲ, ದಟ್ ಈಸ್ ದ ಡಿಸಿಷನ್ ಯು ಶುಡ್ ಟೇಕ್. ಅಪ್ರೋಪ್ರಿಯೇಟ್ ಡಿಸಿಷನ್. ಎಂದೂ ಯಾವಾಗಲೂ ನಿನ್ನ ಕ್ಯಾರೆಕ್ಟರ್ಗಳಿಗೆ, ನಿನ್ನ ಒಂದು ವ್ಯಕ್ತಿತ್ವಕ್ಕೆ ಧಕ್ಕೆ ಆಗಬಾರ್ದು. ಆ ಥರ ತೀರ್ಮಾನಗಳನ್ನ ತಗೊಳ್ಳೋದಕ್ಕೆ ಸಿದ್ಧಹಸ್ತನಾಗಿದ್ದರೆ ಮಾತ್ರ ನನ್ನ ಲೆಕ್ಕದಲ್ಲಿ ಅದನ್ನು 1+1 1+ ಆಗೋಕ್ಕೆ ಸಾಧ್ಯ ಆಗ್ತದೆ. ಇದು ಯಾರು ರೂಢಿಸ್ಕೊಳ್ಳೋದಕ್ಕೆ ಸಾಧ್ಯನೋ ಅಧಿಕಾರಿಗಳು, ಅವರು ಅತ್ಯಂತ ಎತ್ತರಕ್ಕೆ ಪೊಲೀಸ್ ಅಧಿಕಾರಿಯಾಗಿ ಬೆಂಗಳೂರು ನಗರದಲ್ಲಿ, ಈ ರಾಜ್ಯದಲ್ಲಿ ಬೆಳೀಕ್ಕೆ ಸಾಧ್ಯ ಆಗ್ತದೆ.